ಕಳೆದ ತಿಂಗಳು ಬೆಂಗಳೂರಿನ ಕೆಆರ್ಪುರಂನ ಸೀಗೆಹಳ್ಳಿಯಲ್ಲಿ ನಡೆದಿದ್ದಂತಹ ತ್ರಿವಳಿ ಕೊಲೆ ಕೇಸ್ ಬಗೆದಷ್ಟು ಬಯಲಾಗ್ತಾ ಇದೆ. ಪೊಲೀಸರ ತನಿಖೆಯ ವೇಳೆ ಸ್ಫೋಟಕ ಅಂಶಗಳು ಬಹಿರಂಗವಾಗ್ತಾ ಇದೆ. ಆರೋಪಿಗಳ ವಿಚಾರಣೆಯಲ್ಲಿ ಆಘಾತಕಾರಿ ಅಂಶಗಳು ಬಯಲಾಗ್ತಾ ಇದೆ. ಮೂವರ ಕೊಲೆ ಮಾಡೋದೇ ಪ್ಲಾನ್ ಆಗಿತ್ತು ಎನ್ನುವಂತಹ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಆರೋಪಿಗಳು ಅಂದ್ರೆ ಶ್ವೇತಾ ಹಾಗೂ ಆಕೆಯ ಪ್ರಿಯಕರ ಕೆನತ್ ಇಬ್ಬರೂ ಸೇರಿ ಮೂವರ ಕೊಲೆಗೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು. ತಂದೂರಿ ಮಾಡುವಂತಹ ನೆಪದಲ್ಲಿ ಡ್ರಮ್ ಅನ್ನ ಕೂಡ ತರಿಸಿ ಅದರಲ್ಲಿ ಶವಗಳ ನಾಶಕ್ಕೆ ಇಬ್ಬರು ಮೊದಲೇ ಪ್ಲಾನ್ ಮಾಡಿದ್ರು ಎನ್ನುವ ವಿಚಾರ ಬಯಲಾಗಿದೆ. ಮೃತದೇಹಗಳನ್ನ ಕರಗಿಸಿ ಸುಡಲು ಶ್ವೇತಾ ಹಾಗೂ ಕೆನತ್ ಇಬ್ಬರು ಕೂಡ ತಯಾರಾಗಿದ್ರು. ಮೂವರನ್ನು ಅಂದ್ರೆ ಶ್ವೇತಾಳ ತಂದೆ, ತಾಯಿ ಹಾಗೂ ಆಕೆಯ ಸಹೋದರಿ ಮೂವರನ್ನೂ ಕೂಡ ಒಬ್ಬೊಬ್ಬರಾಗಿ ಕರೆಸಿಕೊಂಡು ಹತ್ಯೆ ಮಾಡುವ ಸಂಚನ್ನ ಈ ಶ್ವೇತಾ ಹಾಗೂ ಕೆನತ್ ರೂಪಿಸಿದ್ರು. ಆದ್ರೆ ಅಂದು ಕೊಲೆ ನಡೆದಂತಹ ದಿನದಂದು ತಂದೆಯ ಮೇಲೆ ಹತ್ಯೆಗೆ ಮುಂದಾದಾಗ ಶ್ವೇತಾಳ ತಂದೆ ಅವರಿಂದ ತಪ್ಪಿಸಿಕೊಂಡು ಮನೆಯಿಂದ ಹೊರಗೆ ಓಡ್ ಬಂದಿದ್ರು. ಆಗ ಅವರ ಪ್ಲಾನ್ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ. ಶ್ವೇತಾ ಎನ್ನುವಂತಹ ಯುವತಿ ತಮಿಳುನಾಡಿನ ಮೂಲದ ಯುವತಿ ಕೆನತ್ ಎನ್ನುವಂತಹ ಯುವಕನ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು. ಜೊತೆಗೆ ಸುಮಾರು 30 ಲಕ್ಷ ಸಾಲವನ್ನ ಕೂಡ ಮಾಡ್ಕೊಂಡಿದ್ಲು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅಂತ ಶ್ವೇತಾಳ ತಂದೆ, ತಾಯಿ ಹಾಗೂ ಸಹೋದರಿ ಮೂವರು ಕೂಡ ಮಾತನಾಡೋದಕ್ಕೆ ಶ್ವೇತಾ ಇದ್ದಂತಹ ಫ್ಲಾಟ್ಗೆ ಬಂದಿದ್ದಾಗ ಮೂವರನ್ನು ಕೂಡ ಹತ್ಯೆ ಮಾಡಲಾಗಿತ್ತು. ಅದಾದ ನಂತರ ಆರೋಪಿ ಶ್ವೇತಾ ಹಾಗೂ ಕೆನತ್ ಇಬ್ಬರು ಕೂಡ ಪಾಂಡಿಚೇರಿಗೆ ತಲೆಮರೆಸಿಕೊಂಡು ಓಡ್ ಹೋಗಿದ್ರು. ಪೊಲೀಸರು ಮೊದಲಿಗೆ ಶ್ವೇತಾಳನ್ನ ವಶಕ್ಕೆ ಪಡೆದುಕೊಂಡು ಅದಾದ ನಂತರ ಆರೋಪಿ ಕೆನತ್ನನ್ನ ಕೂಡ ವಶಕ್ಕೆ ಪಡೆದುಕೊಂಡ್ರು. ಇದೀಗ ಈ ಇಬ್ಬರ ವಿಚಾರಣೆಯ ಸಂದರ್ಭದಲ್ಲಿ ಹಲವು ವಿಚಾರಗಳು ಬೆಳಕಿಗೆ ಬರ್ತಿದೆ. ಆರೋಪಿಗಳು ಒಂದೊಂದೇ ವಿಚಾರವನ್ನ ಬಯಲಿಗೆ ಎಳಿತಿದ್ದಾರೆ. ಮೊದಲಿಗೆ ಶ್ವೇತಾ ತಾನೇ ಕೊಲೆ ಮಾಡಿದ್ದು ಅಂತ ಹೇಳಿದ್ಲು. ಅದಾದ ನಂತರ ವಿಚಾರಣೆಯಲ್ಲಿ ನಾನೆಲ್ಲ ಕೆನತ್ ಅಂತ ಹೇಳಿದ್ಲು. ಇದೀಗ ಈ ಇಬ್ಬರೂ ಕೂಡ ಮರ್ಡರ್ ಮಾಡೋದಕ್ಕೆ, ಹತ್ಯೆ ಮಾಡೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂತಹ ವಿಚಾರ ಕೂಡ ಬಯಲಾಗಿದೆ. ಜೂನ್ 21ಕ್ಕೆ ಕೊಲೆಗೆ ಇಬ್ಬರು ಕೂಡ ತೀರ್ಮಾನವನ್ನ ಮಾಡ್ಕೊಂಡಿದ್ರು. ಹಾಗಾಗಿ ಅದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ರು. HALನ ಫ್ಲಾಟ್ನಲ್ಲೇ ಕೊಲೆಗೆ ಈ ಇಬ್ಬರು ಕೂಡ ಸಂಚನ್ನ ರೂಪಿಸಿದ್ರು. ಇನ್ನು ಮೂವರನ್ನು ಅಂದ್ರೆ ಶ್ವೇತಾಳ ತಂದೆ, ತಾಯಿ ಹಾಗೂ ಆಕೆಯ ಸಹೋದರಿ ಮೂವರನ್ನು ಕೂಡ ಒಬ್ಬೊಬ್ಬರಾಗಿ ಕರೆಸಿಕೊಂಡು ಹತ್ಯೆ ಮಾಡುವ ಪ್ಲಾನ್ ಅನ್ನ ಇಬ್ಬರು ಮೊದಲೇ ಮಾಡಿದ್ರು. ಮೂವರ ಕೊಲೆ ಮಾಡುವ ಬಗ್ಗೆ ಇಬ್ಬರೂ ಕೂಡ ಚರ್ಚಿಸಿ ಒಪ್ಪಿ ಭಾಗಿಯಾಗಿದ್ರಂತೆ. ಏನೋ ತಂದೂರಿ ಮಾಡುವ ನೆಪದಲ್ಲಿ ಡ್ರಮ್ ಅನ್ನ ತರಿಸಿ ಮೃತದೇಹ ನಾಶಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮೊದಲೇ ಆ ಮೂವರನ್ನು ಕೂಡ ಒಬ್ಬೊಬ್ಬರಾಗಿ ಕರೆಸಿ ಹತ್ಯೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಂತಹ ಆರೋಪಿ ಶ್ವೇತಾ ಹಾಗೂ ಕೆನತ್ ಅದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ತಂದೂರಿ ಮಾಡುವ ನೆಪದಲ್ಲಿ ಡ್ರಮ್ ಅನ್ನ ತರಿಸಿ ಮೃತದೇಹಗಳನ್ನ ನಾಶ ಮಾಡೋದಕ್ಕೆ ಅಂತ ಪ್ಲಾನ್ ಅನ್ನ ರೂಪಿಸಿದ್ರು. ಕ್ಲೌಡ್ ಕಿಚನ್ ತೆರೆಯುವ ನೆಪದಲ್ಲಿ ಮನೆಯಲ್ಲಿ ಡ್ರಮ್ ಅನ್ನ ತೆಗೆದುಕೊಂಡು ಬಂದಿಟ್ಟಿದ್ರು. ಯಾರಾದ್ರೂ ಕೇಳಿದ್ರೆ ಡ್ರಮ್ನಲ್ಲಿ ತಂದೂರಿ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರು. ಕೇವಲ ಮೃತದೇಹವನ್ನ ಡ್ರಮ್ನಲ್ಲಿ ಹಾಕಿ ಸುಡಲು ಪ್ಲಾನ್ ಇರಲಿಲ್ಲ. ಕೇವಲ ಸುಡುವ ಬದಲು ಮೃತದೇಹ ಕರಗಿಸಿ ಸುಡುವ ಪ್ಲಾನ್ ಅನ್ನ ಈ ಆರೋಪಿಗಳು ಮಾಡ್ಕೊಂಡಿದ್ರು. ಈಗಾಗಲೇ ಮನೆಯಲ್ಲಿ ಸೌದೆಯನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ವಿನೆಗರ್, ನಿಂಬೆ ರಸ ಹಾಗೂ ಹಸಿ ಮೆಣಸಿನಕಾಯಿ ಪೇಸ್ಟ್ ಅನ್ನ ಈ ಆರೋಪಿಗಳು ರೆಡಿ ಮಾಡಿಟ್ಕೊಂಡಿದ್ರು ಮರ್ಡರ್ ಮಾಡೋದಕ್ಕೆ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿದೆ. 3 ಮೃತದೇಹಗಳನ್ನ ಒಟ್ಟಾಗಿ ಬೆರೆಸಿದಾಗ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಆಗ ದೇಹ ಆಸಿಡ್ ನಲ್ಲಿ ಸುಟ್ಟ ರೀತಿಯಲ್ಲಿ ಡೈಲ್ಯೂಟ್ ಆಗುತ್ತೆ ಎನ್ನುವಂತಹ ಪ್ಲಾನ್ ಅನ್ನ ಈ ಇಬ್ಬರು ಮಾಡ್ಕೊಂಡಿದ್ರು. ಡ್ರಮ್ನಲ್ಲಿ ಕೆಳಗೆ ಸೌದೆ ಮಧ್ಯೆ ಶವದ ತುಂಡು ಇಟ್ಟು ಸುಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಮೃತದೇಹ ನಾಶ ಮಾಡಿದ ಬಳಿಕ ಪುದುಚೇರಿಗೆ ಹೋಗುವಂತಹ ಪ್ಲಾನ್ ಅನ್ನ ಈ ಇಬ್ಬರು ಮೊದಲೇ ಮಾಡ್ಕೊಂಡಿದ್ರು. ಹಾಗಾಗಿ ಹತ್ಯೆ ಮಾಡಿದ ನಂತರ ಆ ಇಬ್ಬರು ಕೂಡ ಪುದುಚೇರಿಗೆ ಹೋಗಿದ್ರು. ಇನ್ನು ಅಲ್ಲಿಗೆ ಹೋಗಿ ಐಡೆಂಟಿಟಿ ಬದಲಾವಣೆಯನ್ನ ಮಾಡಿ ಜೀವನವನ್ನ ಮಾಡೋದಕ್ಕೆ ಈ ಇಬ್ಬರು ಆರೋಪಿಗಳು ಪ್ಲಾನ್ ಮಾಡ್ಕೊಂಡಿದ್ರು ಎನ್ನುವಂತಹ ವಿಚಾರ ಬಯಲಾಗಿದೆ. ಬೇರೆ ಬೇರೆ ಹೆಸರಿನಲ್ಲಿ ಪುದುಚೇರಿಯಲ್ಲಿ ಜೀವನ ಮಾಡೋದಕ್ಕೆ ಆರೋಪಿಗಳು ಪ್ಲಾನ್ ಮಾಡ್ಕೊಂಡಿದ್ರು. ಪ್ಲಾನ್ನಂತೆ HAL ಫ್ಲಾಟ್ನಲ್ಲಿ ಕೊಲೆ ಮಾಡಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಕೆಆರ್ಪುರದ ಫ್ಲಾಟ್ನಲ್ಲಿ ಒಬ್ಬರ ಬಳಿಕ ಒಬ್ಬರ ಹತ್ಯೆಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ತಂದೆ, ತಂಗಿ ಒಟ್ಟಾಗಿ ಬಂದಿದ್ದು ಅವರ ಪ್ಲಾನ್ಗೆ ಸಹಕಾರಿಯಾಗಿತ್ತು. ತಂದೆ ಕಿರುಚಾಡುತ್ತಾ ಹೊರಗೆ ಬಂದಾಗ ಆರೋಪಿಗಳ ಪ್ಲಾನ್ ಫ್ಲಾಪ್ ಆಗಿದೆ.
ಅಲ್ಲಿಂದ HAL ಫ್ಲಾಟ್ಗೆ ಬಂದು ನಂತರ ಆರೋಪಿಗಳು ಪುದುಚೇರಿಗೆ ಎಸ್ಕೇಪ್ ಆಗಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಬೆಂಗಳೂರಿನ KR ಪುರಂನ ತ್ರಿವಳಿ ಮರ್ಡರ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಈಗ ಆರೋಪಿಗಳು ಮೂವರನ್ನು ಕೊಲೆ ಮಾಡುವುದಕ್ಕೆ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ರು ಎನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ತನಿಖೆಯಲ್ಲಿ ಇನ್ನೂ ಏನೆಲ್ಲ ವಿಚಾರಗಳನ್ನ ಶ್ವೇತಾ ಹಾಗೂ ಕೆನತ್ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಸಂದೇಶ್? ಪ್ರತೀಕ್ಷಾ, ಸದ್ಯ KR ಪುರಂ ಪೊಲೀಸರ ವಶದಲ್ಲಿ ಕೆನತ್ ಮತ್ತೆ ಶ್ವೇತಾ ಇಬ್ರು ಕೂಡ ಇದ್ದಾರೆ. ಈಗ ಸದ್ಯ ಅವರಿಬ್ಬರ ವಿಚಾರಣೆ ನಡೀತಾ ಇದೆ. ಹಾಗಾಗಿ ಈ ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಅಂಶಗಳು ಕೂಡ ಈಗಾಗಲೇ ಬಯಲಿಗೆ ಬಂದಿರುವಂತದ್ದು. ಅಂದ್ರೆ ಅವರಿಬ್ರಿಗೂ ಕೂಡ ವಿಚಾರಣೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅವರ ಪ್ಲಾನ್ ಅನ್ನ ಕಂಪ್ಲೀಟ್ ಆಗಿ ಪೊಲೀಸರ ಮುಂದೆ ಹೇಳಿರುವಂತದ್ದು. ಅಂದ್ರೆ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮೂವರನ್ನು ಕೂಡ ಅಂದ್ರೆ 3 ಜನರನ್ನು ಕೂಡ ಕೊಲೆ ಮಾಡಿ ಅದಾದ ನಂತರ ನಾವು ಅಪ್ಸ್ಕ್ಯಾಂಡ್ ಆಗ್ಬೇಕು, ಅಂದ್ರೆ ಐಡೆಂಟಿಟಿಯನ್ನ ಬದಲಾಯಿಸಿಕೊಂಡು ಪುದುಚೇರಿಯಲ್ಲಿ ನಾವು ವಾಸ ಮಾಡಬೇಕು ಅನ್ನೋ ಪ್ಲಾನ್ ಅನ್ನ ಮಾಡ್ಕೊಂಡಿದ್ವಿ ಅನ್ನೋ ಮಾತನ್ನ ಈಗಾಗಲೇ ಪೊಲೀಸರಿಗೂ ಕೂಡ ಈಗ ಹೇಳಿರುವಂತದ್ದು. ಅಂದ್ರೆ ಒಬ್ಬೊಬ್ಬರಾಗಿ ಕರೆಸ್ಕೊಂಡು ಅವರನ್ನ ಕೊಲೆ ಮಾಡಬೇಕು. ಕೊಲೆ ಮಾಡಿದ ನಂತರ ನಾವು ಅಲ್ಲಿಂದ ಅಪ್ಸ್ಕ್ಯಾಂಡ್ ಆಗ್ಬೇಕು ಅಥವಾ ಬೆಂಗಳೂರಿನಿಂದ ಪುದುಚೇರಿಗೆ ಹೋಗಿ ಅಲ್ಲಿ ಐಡೆಂಟಿಟಿಯನ್ನ ರಿವೀಲ್ ಮಾಡದೆ ಬೇರೆ ಐಡೆಂಟಿಟಿಯಲ್ಲಿ ನಾವು ಬದುಕಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಇಬ್ರು ಕೂಡ ಒಪ್ಪಿಯೇ ಈ ಒಂದು ಕೊಲೆಗಳನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗ ಕೊಲೆ ಮಾಡಿದ ನಂತರ ನಾವು ಯಾವ ರೀತಿ ಈ ಸಾಕ್ಷ್ಯಗಳನ್ನ ನಾಶ ಮಾಡಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಂಡಿದ್ವಿ ಅನ್ನೋದನ್ನ ಪೊಲೀಸರ ಮುಂದೆ ಹೇಳಿರುವಂತದ್ದು. ಅಂದ್ರೆ ಇಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ತಂದೂರಿ ಮಾಡುವಂತಹ ನೆಪದಲ್ಲಿ ಒಂದು ಡ್ರಮ್ ಅನ್ನ ಕೂಡ ತರಿಸ್ಕೊಂಡಿರ್ತಾರೆ. ಕಂಪ್ಲೀಟ್ ಆ ಮೃತದೇಹಗಳನ್ನ ನಾಶ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಆ ತಂದೂರಿ ಮಾಡುವ ನೆಪದಲ್ಲಿ ಡ್ರಮ್ ಅನ್ನ ಕೂಡ ತರಿಸ್ಕೊಂಡಿರ್ತಾರೆ. ಜೊತೆಗೆ ಈ ಹೊರಗಡೆ ಜನರು ಕೇಳಿದಂತ ಸಂದರ್ಭದಲ್ಲಿ ಯಾಕೆ ನೀವು ಡ್ರಮ್ ತರಿಸ್ಕೊಂಡಿದ್ದೀರಾ ಅಂತ ಕೇಳಿದಂತ ಸಂದರ್ಭದಲ್ಲಿ ಕ್ಲೌಡ್ ಕಿಚನ್ ಅನ್ನ ನಾವು ತೆರಿತಾ ಇದ್ದೀವಿ, ಆ ಕಾರಣಕ್ಕಾಗಿ ನಾವು ಮನೆಗೆ ಡ್ರಮ್ ಅನ್ನ ತಂದು ಇಟ್ಕೊಂಡಿದ್ದೀವಿ ಅನ್ನೋ ಒಂದು ಮಾತನ್ನ ಹೊರಗಡೆ ಇರುವಂತ ಅಥವಾ ಫ್ಲಾಟ್ ನಲ್ಲಿ ಬೇರೆ ಫ್ಲಾಟ್ ನಲ್ಲಿ ಯಾರು ವಾಸವಾಗಿರ್ತಾರೆ ಅವ್ರಿಗೂ ಕೂಡ ಹೇಳಿರ್ತಾರೆ. ಅಂದ್ರೆ ಡ್ರಮ್ ಅನ್ನ ತಂದು ಈ ಮೃತದೇಹಗಳೇನಿತ್ತು ಅಂದ್ರೆ ಕೊಲೆ ಮಾಡಿದ ನಂತರ ಆ ಮೃತದೇಹಗಳಿಗೆ ಮೊದಲಿಗೆ ಈ ಕೆಮಿಕಲ್ ಅನ್ನ ಹಾಕುವಂಥದ್ದು. ಅಂದ್ರೆ ವಿನೆಗರ್, ನಿಂಬೆ ರಸ, ಹಾಗೆ ಲಹಾಗು, ಹಸಿಮೆಣಸಿನಕಾಯಿ ಪೇಸ್ಟ್ ಅನ್ನ ಮಾಡ್ಕೊಂಡ ನಂತರ ಅದು 3 ಒಟ್ಟಾದಂತ ಸಂದರ್ಭದಲ್ಲಿ ಕೆಮಿಕಲ್ ಆಗುತ್ತೆ, ಅಂದ್ರೆ ಆಸಿಡ್ ರೀತಿ ಪರಿವರ್ತನೆ ಆಗುತ್ತೆ. ಅದನ್ನ ದೇಹದ ಮೇಲೆ ಹಾಕಿ ಕಂಪ್ಲೀಟ್ ಆಗಿ ಆ ಒಂದು ದೇಹವನ್ನ ಡೈಲ್ಯೂಟ್ ಮಾಡಿ ಡ್ರಮ್ ನ ಒಳಗಾಕಿ ಮತ್ತೆ ಸೌದೆಯನ್ನ ಹಾಕಿ ಕಂಪ್ಲೀಟ್ ಗ್ರಿಲ್ ಮಾಡೋದಕ್ಕೆ ಅಥವಾ ಆ ದೇಹಗಳನ್ನ ತಂದೂರಿ ಮಾಡಿ ಕಂಪ್ಲೀಟ್ ಕಂಪ್ರೆಸ್ ಮಾಡೋದಕ್ಕೋಸ್ಕರ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ವಿ ಅನ್ನೋ ಮಾಹಿತಿಯನ್ನ ಇಲ್ಲಿ ಪೊಲೀಸರ ಮುಂದೆ ಶ್ವೇತಾ ಹಾಗೆ ಕೆನತ್ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಈ ಸಾಕ್ಷ್ಯನಾಶವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ಇವರು ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಇವರ ಹೇಳಿಕೆಯಿಂದ ಈಗ ಸದ್ಯ ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಅವರ ಎಲ್ಲಾ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಕಸ್ಟಡಿ ಸಮಯದಲ್ಲಿ ಅವ್ರು ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಕೂಡ ಅಂದ್ರೆ ಅವರ ಫ್ಲಾಟ್ ನಲ್ಲೇ ಸೌದೆಯನ್ನು ಕೂಡ ಅಂದ್ರೆ ಆ ಮೃತದೇಹಗಳನ್ನ ಗ್ರಿಲ್ ಮಾಡೋದಕ್ಕೆ ಅಥವಾ ತಂದೂರಿ ಮಾಡೋದಕ್ಕೆ ಏನು ಸೌದೆಗಳನ್ನ ಕೂಡ ಇಟ್ಕೊಂಡಿರ್ತಾರೆ, ಆ ಸೌದೆಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡಿರೋದ್ರಿಂದ ಎಲ್ಲವನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.